ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಗೆ ಜಾತಿ ರಾಜಕಾರಣ ಪ್ರಬಲ ಆಕಾಂಕ್ಷಿಗಳಾದ 11 ಜನರ ಹೆಸರು ಕೈಬಿಡಲಾಗಿದೆ. ದುರುದ್ದೇಶಪೂರ್ವಕವಾಗಿ ಲಿಂಗಾಯತ ಅಭ್ಯರ್ಥಿಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ತಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಹಿನ್ನೆಲೆ ಆಕ್ರೋಶಗೊಂಡ ಶಿಕ್ಷಕರು ಚುನಾವಣಾ ಅಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಇನ್ನು ಸಮಸ್ಯೆ ಹೇಳಿಕೊಂಡ್ರೂ ಸ್ಪಂದಿಸದ ಜಿಲ್ಲಾ ಅಧ್ಯಕ್ಷರು ಹಾಗೂ ತಾಲೂಕಾ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಮಸ್ಯೆ ಪರಿಹರಿಸದಿದ್ರೆ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ರು. ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾದರಳ್ಳಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ಈ ಸರಿ ನಾನು ಮೊದಲನೇ ಚುನಾವಣೆಗೆ ಇನ್ನು ಕಾಲಿಟ್ಟಿದ್ದೀನಿ. ನಮ್ಮ ಲೀಸ್ಟಲ್ಲಿ ನಾವು ಒಂದು 10 ಜನ ಲೀಸ್ಟ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಪ್ರತಿಯೊಬ್ಬರನ್ನು ನಾವು ಸಂಘ ಲೀಸ್ಟಿಂದ ತೆಗೆದುಹಾಕಿದ್ದಾರೆ. ಅದು ಕಾರಣ ಕೇಳಿದರೆ ಬೆಳಿಗ್ಗೆ 11:30 ಇಲ್ಲಿ ತಾಲೂಕು ಆಫೀಸ್ ಮುಂದೆ ಕಾಯ್ತಾ ಇದ್ದೀವಿ. ಅವರು ಇದುವರೆಗೂ ತಾಲೂಕು ಅಧ್ಯಕ್ಷರಾಗಲಿ ಒಂದು ಫೋನು ಎತ್ತುತ್ತಾ ಇಲ್ಲ. ಅವರು ಇಲ್ಲಿ ಜಿಲ್ಲಾಧ್ಯಕ್ಷರಾಗಿ ಇಲ್ಲಿಗೂ ಬಂದಿಲ್ಲ. ಎಷ್ಟು ಫೋನ್ ಮಾಡಿ ಕರೆ ಮಾಡಿದ್ರು ಅವ್ರು ಫೋನ್ ತೆಗಿತಾ ಇಲ್ಲ. ತೆಗೆದ್ರು ಏನು ಹೇಳ್ತಾರಪ್ಪ ಅಂದರೆ ನಾನು ಹೊರಗಡೆ ಇದ್ದೀನಿ, ನಾನು ಬರ್ತಾ ಇಲ್ಲ, ನನಗೆ ಬರೋಕ್ಕಾಗ್ತಾ ಇಲ್ಲ ಅಂತಲೇ ಹೇಳ್ತಿದ್ದಾರೆ. ಅಲ್ಲಿ ಹೋಗಿ ನಾವು ಕೇಳೋಣ ಅಂತಂದ್ರೂ ನಮಗೆ ಸಪೋರ್ಟಿವ್ ಆಗಿ ಕೊಡ್ತಾ ಇಲ್ಲ. ಯಾವುದು ಕಾರಣಕ್ಕೆ ನಮ್ಮನ್ನು ತೆಗೆದಿದ್ದಾರೆ ಅಂತಂದು ಅದು ಬೇಕು ಅಂತ ಕೇಳಿದರೆ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹನುಮಂತಪ್ಪ ಸರ್ ಬಂದಿದ್ದರು. ಅವ್ರನ್ನ ಕೇಳಿದರೆ ಅವರಿಗೆ ನಮ್ಮ ಮನವಿಯನ್ನೆಲ್ಲ ಕೊಟ್ವಿ. ಅವರು ಸ್ವೀಕಾರ ಮಾಡಿ ಏನೋ ಒಂದು ಮಾತು ಹೇಳಂಗೆ ನಮ್ಮಿಂದ ತಪ್ಪಿಸ್ಕೊಂಡು ಹೋದ್ರು. ಅವರು ನೀವು ಕರಿತಾ ಇದ್ದೀವಿ, ಕಾಯ್ತಾ ಇದ್ದೀವಿ. ಅವ್ರು ಎಷ್ಟೇ ಹೊತ್ತು ಬಂದು ಇಲ್ಲಿ ನಮಗೆ ಅವ್ರು ಕಾಣಿಸ್ಕೋಬೇಕು. ಅವರು ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇಲ್ಲೇ ಇರ್ತೀವಿ ನಾವು. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಮ್ಮ ಲಿಂಗಾಯತರನ್ನ ತುಳಿಯೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ವೈಯಕ್ತಿಕವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ನಾವೆಲ್ಲರೂ ಖಂಡಿಸಬೇಕು. ಇಲ್ಲಿ ನಾವು ಯಾವುದೇ ಜನಾಂಗವನ್ನಾಗಲಿ ನಾವು ತಗೊಂಡಿಲ್ಲ. ನಾವು ಎಲ್ಲರೂ ಇದ್ದೀವಿ. ನಾವು ಶಿಕ್ಷಕರು, ಒಬ್ಬ ಶಿಕ್ಷಕರಾಗಿ ನಾವು ಒಬ್ಬ ವಿದ್ಯಾರ್ಥಿಗೆ ಒಬ್ಬ ಉತ್ತಮ ಪ್ರಜೆಯನ್ನಾಗಿ ನಾವು ಮಾಡೋದಕ್ಕೆ ಪಾಠ ಹೇಳ್ಕೊಡ್ತಾ ಇದ್ದೀವಿ. ಈ ಥರ ಮಾಡೋದು ಅನ್ಯಾಯ 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 ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದನ್ನು ನಾವು ನಮ್ಮ ಬಣದರ ಎಲ್ಲ ಕೆಟಗರಿದವರು ಸಮೇತ ಇಲ್ಲಿದ್ದೀವಿ. ಎಲ್ಲ ಒಂದೇ ಯೂನಿಟಿಯಲ್ಲಿದ್ದೀವಿ. ಆದರೂ ನಮ್ಮನ್ನು ಯಾಕೆ ತೆಗೆದ್ರು? 9 ಜನ ಇರೋದು ನಾವು ಲಿಂಗಾಯತರು. ಅವರ ಹೆಸರನ್ನು ಪೂರ್ತಿ ತೆಗೆದುಹಾಕಿದ್ದಾರೆ. ಅವರು ನಮ್ಮ ವಿರುದ್ಧ ಅವರು ನಮಗೆ ನಾವು ಸಿಂಹ ಸ್ವಪ್ನಗಳು ಅಂತ ಎದುರು ಬಿಟ್ಟಿದ್ದಾರೆ ಅವರು ಅಂತ ತಿಳ್ಕೊಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. 2026-31ನೇ ಸಾಲಿನ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ, ರಾಜ್ಯ ಪದಾಧಿಕಾರಿಗಳ ಆಯ್ಕೆ ಚುನಾವಣೆಯ ಕ್ಯಾಲೆಂಡರ್ ಆಫ್ ಇವೆಂಟನ್ನು ಬಿಡುಗಡೆ ಮಾಡಲಾಗಿದೆ. ಈ ಕ್ಯಾಲೆಂಡರ್ ಆಫ್ ಇವೆಂಟ್ ಬಿಡುಗಡೆ ಮಾಡೋ ಹಿನ್ನೆಲೆಯಲ್ಲಿ ಕೋರ್ಟಿನಿಂದ ಚುನಾವಣಾ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಒಂದು ಮನವಿ ಹೋಗ್ತದೆ, ಆದೇಶ ಹೋಗ್ತದೆ. 1 ತಿಂಗಳ ಒಳಗಡೆ ನೀವು ಚುನಾವಣೆಯನ್ನು ನಡೆಸ್ಕೊಡ್ಬೇಕು, ಚುನಾವಣಾ ಪ್ರಕ್ರಿಯೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಇವರು ಕ್ಯಾಲೆಂಡರ್ ಆಫ್ ಇವೆಂಟನ್ನು ಬಿಡುಗಡೆ ಮಾಡ್ತಾರೆ. ಇವರು ಬಿಡುಗಡೆ ಮಾಡಿದಂಥ ಕ್ಯಾಲೆಂಡರ್ ಆಫ್ ಇವೆಂಟ್ ಬಂದು 1ನೇ ತಾರೀಕು ಇರ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ಇವತ್ತಿನಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗ್ತದೆ. ನಾವು ಇಲ್ಲಿಯವರೆಗೆ ಕಾಯ್ತೇವೆ ಮತದಾರ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅಂತೇಳಿ. ನಮ್ಮ ಉದ್ದೇಶ ಏನಿತ್ತು, ಪ್ರತಿ ವರ್ಷ ನಮ್ಮ ಜುಲೈ ತಿಂಗಳಲ್ಲಿ 200 ರೂಪಾಯಿಗಳನ್ನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವಂತಿಗೆಯನ್ನು ಕಟಾವಣೆ ಮಾಡ್ತೀವಿ. ಯಾವ ಒಬ್ಬ ಶಿಕ್ಷಕ ವಂತಿಗೆಯನ್ನು ಪಾವತಿಸಿರ್ತಾನೋ ಅವನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾಯಂ ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ಅಭ್ಯರ್ಥಿ. ಆ ಹಿನ್ನೆಲೆ ಒಳಗಡೆ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬರ್ತೇವೆ. ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಾಗ ಇಲ್ಲಿ ನಮ್ಮ ಮತದಾರರ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಯಾವ ಉಮೇದುವಾರರು ನಾಮಪತ್ರವನ್ನು ಸಲ್ಲಿಸಬೇಕಿತ್ತೋ ವಿರೋಧಿ ಬಣ ಈಗ ಆಲ್ರೆಡಿ ಇರತಕ್ಕಂತಹ ಏನು ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ ಮತ್ತು ರಾಜ್ಯ ಕಮಿಟಿ ಇದರ ವಿರೋಧವಾಗಿ, ಆಡಳಿತ ವಿರೋಧವಾಗಿ ನಾವು ಏನು ಬಣವನ್ನು ಕಟ್ಟಿಕೊಂಡು ನ್ಯಾಯಯುತವಾಗಿ ಹೋರಾಟ ಮಾಡಬೇಕು ಅಂತೇಳಿ ಈಗ ಒಂದು 10 ದಿನದಿಂದ ನಮ್ಮ ಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದೆವೋ ಅಂಥ ಬಣದ 11 ಅಭ್ಯರ್ಥಿಗಳ ಹೆಸರನ್ನು ಮತದಾರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಸೊ ಇದನ್ನು ನಮ್ಮ ಹತ್ರ ಈಗ ನಾವು ಕೊಡಿ, ಅದು ಇದಿದೆಯಲ್ಲ, ನಮ್ಮ ಹತ್ರ ಪಟ್ಟಿ ಇದೆ. ಎಲ್ಲರೂ ಕೂಡ ನಾವು ಸಂಘದಲ್ಲಿ ಕಟಾವಣೆಯನ್ನು ಮಾಡಿದ್ದೇವೆ. BO ರವರು ಅದನ್ನು ಅನುಮೋದನೆ ಮಾಡಿಕೊಟ್ಟಿದ್ದಾರೆ. ಜುಲೈ ತಿಂಗಳಲ್ಲಿ ಪ್ರತಿ ವರ್ಷ ಸಂಘದಲ್ಲಿ 200 ರೂಪಾಯಿ ಕಟಾವಣೆ ಆಗುತ್ತೆ. ಆದರೆ ಅವರನ್ನು ನಾವು ಜಿಲ್ಲಾ ಸಂಘದ ಅಧ್ಯಕ್ಷರುಗಳನ್ನ ಫೋನ್ ಮಾಡಿ ಕರೆ ಮಾಡಿ ಕೇಳಿದಾಗ ನಾವು ಇಲ್ಲಿ ಏನೂ ಕೆಲಸ ಮಾಡಿಲ್ಲ, ನಾವು ಪಟ್ಟಿಯನ್ನು ಸಾಫ್ಟ್ ಕಾಪಿಯನ್ನು ಸ್ಟೇಟ್ ಲೆವೆಲಿಗೆ ಕಳಿಸ್ಕೊಟ್ಟಿದ್ದೇವೆ, ಸ್ಟೇಟ್ನಿಂದ ತೆಗೆದುಹಾಕಿದ್ದಾರೆ ಅಂತ ಹೇಳ್ತಾರೆ. ಸ್ಟೇಟ್ನಿಂದ ಹೇಗೆ ತೆಗೆದುಹಾಕ್ಲಿಕ್ಕೆ ಸಾಧ್ಯ? ಇಲ್ಲಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು, ತಾಲೂಕು ಸಂಘ, ಜಿಲ್ಲಾ ಸಂಘದವರು ನಿರ್ದಿಷ್ಟ ವ್ಯಕ್ತಿಗಳ ಹೆಸರುಗಳನ್ನು ಇವ್ರಿಗೆ ಹೇಳದೆ ಹೋದರೆ ಸ್ಟೇಟ್ನವ್ರಿಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮ ಮೂಲಭೂತವಾದ ಪ್ರಶ್ನೆ. ಅದಕ್ಕಿಂತ ಹೊರತಾಗಿ ಇಲ್ಲಿ ವಿಭಿನ್ನವಾಗಿ ನಡೀತಾ ಇರತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಶಾಶ್ವತ ಜಿಲ್ಲಾಧ್ಯಕ್ಷರಾಗಬೇಕು ಅನ್ನೋಂಥ ಆಸೆ ಏನೋ ಇಟ್ಕೊಂಡಿದ್ದಾಗ ಕಾಣ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ.
ಚುನಾವಣೆಗಳಿಗೆ ಬರಬೇಕು, ಬಹಿರಂಗವಾಗಿ ಹೋರಾಡಬೇಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿ ವ್ಯಕ್ತಿ ಯಾವ ವ್ಯಕ್ತಿಯನ್ನು ಚುನಾಯಿಸಬೇಕು ಅಂತೇಳಿ ಇಷ್ಟಪಡ್ತಾನೋ ಆ ವ್ಯಕ್ತಿಯನ್ನು ಚುನಾಯಿಸಬೇಕು. ಇವರುಗಳು ಒಂದೇ ಬಣ ಇರಬೇಕು, ನಾವು ಅಷ್ಟೇ ಜಿಲ್ಲಾಧ್ಯಕ್ಷರಾಗಿರಬೇಕು, ಸರ್ವಾಧಿಕಾರವನ್ನು ನಡೆಸಬೇಕು ಅನ್ನೋ ಧೋರಣೆಯಲ್ಲಿ ಏನು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಬೈಲಾದಲ್ಲಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಬೈಲಾದಲ್ಲಿ ಅಧಿಕಾರ ಕೊಟ್ಟಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ, ಮುಂದಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸಲಿ, ಅದಕ್ಕೊಂದು ಒಳ್ಳೆಯ ಚುನಾವಣೆಯನ್ನು ಮಾಡಿ ಒಳ್ಳೆಯ ಸಂಘವನ್ನು ತರಲಿ ಅನ್ನೋ ಹಿನ್ನೆಲೆಯಲ್ಲಿ ಕೊಟ್ಟಿರೋದು. ಆದರೆ ಇವರು ಷಡ್ಯಂತ್ರಗಳನ್ನು ಮಾಡಿಕೊಂಡು ಪುನಃ ಇವರೇ ಅಧಿಕಾರವನ್ನು ಪಡೆಯಲಿಕ್ಕೆ ನಮ್ಮ ಹೆಸರುಗಳನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ನಾವು ವಿಶೇಷವಾಗಿ ಹೇಳೋದಾದರೆ ಒಂದಿಷ್ಟು ಏನು ಇವರ ವಿರೋಧ ಆಡಳಿತಗಳು ಏನಿದ್ವಲ್ಲ, ಇವರು ಮಾಡ್ತಕ್ಕಂಥ ಅನ್ಯ ಕೆಲಸಗಳೇನಿದ್ವಲ್ಲ ಅವುಗಳನ್ನು ಪ್ರಶ್ನಿಸ್ತಾ ಇದ್ವಿ. ಅಂದರೆ ಅದು ಸಂಘವನ್ನು ವಿರೋಧಿಸ್ತಿದ್ವಿ ಅನ್ನೋದಲ್ಲ, ನೀವು ಮಾಡುವ ಕಾರ್ಯಗಳು ಸರಿಯಿಲ್ಲ, ಇದನ್ನು ಹೊರತುಪಡಿಸಿ ಬೇರೆ ಉತ್ತಮ ಕಾರ್ಯಗಳು ಮಾಡಿ ಅನ್ನೋ ಹೇಳೋದು ನಮ್ಮ ಉದ್ದೇಶ ಆಗಿತ್ತು. ಈ ಬೇಡಿಕೆಗಳನ್ನು ವಿಚಾರಗಳನ್ನು ಕೇಳಿದಂಥವ್ರನ್ನೆಲ್ಲರನ್ನು ಇವತ್ತು ವೋಟರ್ ಲಿಸ್ಟಿಂದ ತೆಗೆದುಹಾಕಿದ್ದಾರೆ. ಇದು ಅತ್ಯಂತ ಘನಘೋರವಾದಂತಹ ಕಾರ್ಯ. ಮರ್ಯಾದೆ ಹತ್ಯೆ ಅಂತ ಏನು ಕರಿತಿದ್ವಲ್ಲ, ಅದಕ್ಕಿಂತಹ ಕಠಿಣ ಮತ್ತು ಅತ್ಯಂತ ಕಳಪೆಯ ರಾಜಕಾರಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೇವೆ. ನಾವು ಶಿಕ್ಷಕರು ಪ್ರಜ್ಞಾವಂತರು, ಪ್ರಾಮಾಣಿಕತೆಯನ್ನು ನಾವು ಪಾರದರ್ಶಕತೆಯನ್ನು ಹೇಳ್ಕೊಡ್ತಕ್ಕಂಥವ್ರು. ನಮ್ಮ ಚುನಾವಣೆಗಳಲ್ಲೇ ಈ ರೀತಿಯಾಗಿ ನಾವು ಹೆಸರುಗಳನ್ನು ತೆಗೆದುಹಾಕ್ತೀವಿ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಏನು ಕಲಿಸ್ತೇವೆ, ಅದರ ನಮ್ಮ ಸಮಾಜ ನಮ್ಮನ್ನು ಪ್ರಶ್ನಿಸ್ತದೆ. ಅದಕ್ಕೆ ನಾವು ಯೋಚನೆ ಮಾಡಿಕೊಂಡು ಇಂಥ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ಇರಬೇಕು. ನಮ್ಮ ಒಂದೇ ಹೋರಾಟ, ನಮ್ಮ ಒಂದೇ ಬೇಡಿಕೆ ಹೀಗಿರೋದು, ನೀವು ಹೇಗೆ ಬಿಟ್ಟಿದ್ದೀರೋ, ನೀವು ಅದನ್ನು ಕಣ್ತಪ್ಪಿನಿಂದ ಅಂತೀರೋ, ಕೈತಪ್ಪಿನಿಂದ ಅಂತೀರೋ ಅಥವಾ ಉದ್ದೇಶಪೂರ್ವಕ ಅಂತೀರೋ ನನಗೆ ಗೊತ್ತಿಲ್ಲ. ಆದರೆ ಬಿಟ್ಟಿರ್ತಕ್ಕಂಥ ಇಷ್ಟು ಮತದಾರರ ಪಟ್ಟಿಯಲ್ಲಿ 11 ಜನರ ಏನು ಹೆಸರಿದೆ ಅವರನ್ನು ನೀವು ತಕ್ಷಣಕ್ಕೆ ಸೇರಿಸಿ ನಮಗೆ ಉಮೇದುವಾರಿಕೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ, ಚುನಾವಣೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಚುನಾವಣೆಯಲ್ಲಿ ಮತದಾರನೇ ಮಹಾಪ್ರಭು. ಚುನಾವಣಾಧಿಕಾರಿಯಾಗಿ ರಾಜ್ಕುಮಾರ್ ಸರ್ರನ್ನು ನೇಮಕ ಮಾಡ್ತಿದ್ದಾರೆ. ಚುನಾವಣಾಧಿಕಾರಿಗೂ ಇದಕ್ಕೆ ಯಾವುದೇ ಸಂಬಂಧ ಇರಲ್ಲ. ನಿಮ್ಮ ಬೈಲಾ ನಿಯಮಗಳ ಪ್ರಕಾರ ನಿಮ್ಮನ್ನ ಏನು 11 ಜನರನ್ನು ತೆಗೆದುಹಾಕಿದಲ್ಲ, ಅದಕ್ಕೇನೋ ಸಿಂಧು ಇರುತ್ತೆ, ಅಸಿಂಧು ಆಗುತ್ತೆ. ಹೌದು, ಭಾಳ ಒಳ್ಳೆ ಇದು ಕೇಳಿದ್ರಿ ಸರ್. ನಾನು ನಮ್ಮ ಜಿಲ್ಲಾಧ್ಯಕ್ಷನ ಇದೇ ಮಾತನ್ನು ಕೇಳಿದೆ, ನೀವು ನಮ್ಮ 11 ಜನನ ತೆಗೆದುಹಾಕಲಿಕ್ಕೆ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ, ಏನಿದೆ ಕಾರಣ ಅಂತೇಳಿ. ಅವರು ಹೇಳೋ ಕಾರಣ ಏನಂತ ಹೇಳಿದ್ರೆ, ಇತ್ತೀಚೆಗೆ ಅವರ ವೈಯಕ್ತಿಕ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಧನ್ಯತಾ ಸಮಾವೇಶ ಅಂತ ಮಾಡಿದ್ರು. ಈ ಧನ್ಯತಾ ಸಮಾವೇಶದಲ್ಲಿ ಕೆಲವು ಶಿಕ್ಷಕರು 500 ರೂಗಳ ವಂತಿಗೆಯನ್ನು ಪ್ರತಿ ಶಿಕ್ಷಕರ ಹತ್ರ ಇಸ್ಕೊಳಕ್ಕೆ ಬಂದರು. ಅಂಥ ಸಂದರ್ಭದಲ್ಲಿ ನಾವು ಪ್ರತಿಭಟಿಸಿದ್ವಿ. ನೀವು ಯಾಕೆ ಈ ಥರದ್ದನ್ನು ಕಲೆಕ್ಟ್ ಮಾಡ್ತೀರಾ? ಪ್ರತಿಭಟಿಸಿದ್ರು ಕೂಡ ನಾವು ಅದನ್ನು ಪಾವತಿಸಿದ್ದೇವೆ, ಅದರ ರಸೀದಿಗಳು ಕೂಡ ಇದ್ದಾವೆ. ಹೋಗಲಿ, ಯಾರು ಪಾವತಿಸಿಲ್ವೋ ಅವರು ತೆಗೆದುಹಾಕಿದ್ದೀವಿ ಅಂತ ಹೇಳಿದ್ರೆ ಓಕೆ, ಪಾವತಿಸಿರುವಂಥವ್ರನ್ನೂ ತೆಗೆದುಹಾಕ್ತಾರೆ ಇವತ್ತು ಅಂತ ಹೇಳಿದ್ರೆ ಅಂದರೆ ಇದು ದ್ವೇಷ ರಾಜಕಾರಣ, ಮತ್ತೇನೂ ಅಲ್ಲ. ಸೊ ಇಂಥದ್ದನ್ನು ನಾವು ಖಂಡಿಸ್ತೇವೆ. ನಮ್ಮಲ್ಲಿ ರಸೀದಿಗಳಿದ್ದಾವೆ, ಇವರು ಪಾವತಿಸಿದ್ದಾರೆ, ರಸೀದಿಗಳನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವು ಬೈಲಾಕ್ಕೂ ಇದಕ್ಕೂ ಸಂಬಂಧಿತ ಇರೋ ವಿಚಾರ. ಬೈಲಾದ ನನ್ನ ಹೆಸರು ಅಜಯ್ ಕುಮಾರ್ ಅಂತೇಳಿ, GHPS ಕ್ಯಾದಿಗೆರೆ ಶಾಲೆಯಲ್ಲಿ ಕೆಲಸ ಮಾಡ್ತೇನೆ. ನಾನು ಕೂಡ ಒಬ್ಬ ಸ್ಪರ್ಧಾಕಾಂಕ್ಷಿಯಾಗಿ ಇಲ್ಲಿ ಉಮೇದುವಾರಿಕೆ ಸಲ್ಲಿಸಲಿಕ್ಕೆ ಬಂದಿದ್ದೆ. ಇಂಥ ಸಂದರ್ಭದಲ್ಲಿ ಇಂಥ ಅನ್ಯಾಯ ನಡೆದಿದೆ.